ಲೋಪವಾದರೂ ಸರಿಯೇ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನು ಲೇಪಿಸವು ನಿಷ್ಕಾಮಕನು ನೀನಾಗಿ ಮಾಡುತ್ತಿರೇ. ಸೌಪರ್ಣಿವರವಹನು ನಿನ್ನ ಮಹಾಪರಾಧಗಳೆಣಿಸದಲೆ ಸ್ವರ್ಗಾಪವರ್ಗದೊಳಿಟ್ಟು ಸಲಹುವ ಸತತ ಸುಖ ಸಾಂದ್ರ. ಗ್ರಹೇ ಗ್ರಹೇ ಗೋಪವಧೂ ಕದಂಬ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 11. ಲೋಪವಾದರೂ ಸರಿಯ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ನಿಷ್ಕಾಮನ ಬುದ್ಧಿಯಿಂದ ಮಾಡುವ ಕರ್ಮಜನ್ಯವಾದ ಅಪರಾಧಗಳನ್ನು ಶ್ರೀಹರಿಯು ತನ್ನ ಕಾರುಣ್ಯ ವಿಶೇಷದಿಂದ ಪರಿಗಣಿಸುವುದಿಲ್ಲ ಎಂದು ತಿಳಿಸುತ್ತಾರೆ. ಕರ್ಮಗಳನ್ನು ನಿಷ್ಕಾಮನ ಮನದಿಂದ ಮಾಡಬೇಕು. ನಿಷ್ಕಾಮ ಕರ್ಮದ ಮುಖ್ಯ ಧ್ಯೇಯವು ಶ್ರೀ ವಿಷ್ಣು ಪ್ರೀತ್ಯರ್ಥವಾಗಿ ಎಂದಿರಬೇಕು. ಆಗ ಸತ್ಕರ್ಮಗಳನ್ನು ಆಚರಿಸುತ್ತಿರುವಾಗ ಕಾರಣಾಂತರಗಳಿಂದ ಕರ್ಮಲೋಪವಾಗಬಹುದು. ಆ ಲೋಪದ ಫಲವಾಗಿ ಪಾಪ ಉಂಟಾಗುವುದು. ಶ್ರೀಶನ ಬಿಂಬ ಕ್ರಿಯಾ ವ್ಯಾಪಾರ ವಿಶೇಷಗಳನ್ನು ಜ್ಞಾನಾನುಸಂಧಾನಪೂರ್ವಕ ತಿಳಿದ ಸಾಧಕರಿಗೆ ಕರ್ಮಲೋಪವಾದರೂ ಸರಿಯೇ ತತ್ಸಂಬಂಧವಾದ ಪಾಪಗಳು ಅವರನ್ನು ಲೇಪಿಸಲಾರವು. ಪಾಪಗಳಿಂದ ನಿರ್ಲಿಪ್ತರಾಗುವರು. ಭಗವತ್ ಪ್ರೀತಿಗಾಗಿ ಮಾಡುವ ಸಕಲ ಕರ್ಮಗಳೆಲ್ಲವೂ ಮಹತ್ ಫಲದಾಯಕವಾಗುವುದೇ ವಿನಃ ಅವನಿಗೆ ನರಕ ಪ್ರಾಪ್ತಿಗೆ ಕಾರಣವಾದ ಪಾಪ ಫಲಗಳನ್ನು ಎಂದಿಗೂ ಕೊಡುವುದಿಲ್ಲ. ಪುಣ್ಯವರ್ಧನೆಗೆ ಕಾರಣವಾಗುವುದು. ಈ ವರ್ಧನೆಯಿಂದ ಕರ್ಮಲೋಪರೂಪವಾದ ಪಾಪಗಳು ಪರಿಹಾರವಾಗುವವು. ಶ್ರೀ ಗರುಡನು ಸೌಪರ್ಣಿ ದೇವಿಯ ಪತಿಯು. ಇದರಿಂದ ಸೌಪರ್ಣಿ ವರ ಎಂದಿದ್ದಾರೆ. ಅಂದರೆ ಸೌಪರ್ಣಿ ವರನ ಹೆಗಲಿನ ಮೇಲೆ ಕೂತು ಸಂಚರಿಸುವ ಶ್ರೀಹರಿಯು ಸೌಪರ್ಣಿ ವರ ವಾಹನು. ಅಂದರೆ ಗರುಡ ವಾಹನನಾದ ಶ್ರೀಹರಿಯು ನಿಷ್ಕಾಮ ಮನಸ್ಸಿನಿಂದ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡುವ ಕರ್ಮಗಳಲ್ಲಿ ಆಗಾಗ್ಗೆ ಉಂಟಾಗುವ ಮಹಾಪರಾಧ ರೂಪವಾದ ಪಾಪಗಳನ್ನು ಪರಿಗಣಿಸದೆ ಅಂತಹ ಏಕಾಂತ ಭಕ್ತನ ಕರ್ಮಲೋಪವನ್ನು ಕ್ಷಮಿಸುವನು ಹಾಗೂ ಪಾಪ ಪ್ರಕ್ಷಾಳನಗೈಯುವನು. ಶ್ರೀ ಪರಮಾತ್ಮನು ಅವರಿಗೆ ಐಹಿಕದಲ್ಲಿ ಸಮಸ್ತ ಭೋಗರೂಪವಾದ ಸುಖಗಳನ್ನು ದಯಪಾಲಿಸಿ ಸ್ವರ್ಗದಲ್ಲಿ ಆನಂದ ಕೊಡುವನು. ಅಂತ್ಯದಲ್ಲಿ ಲಿಂಗಭಂಗದ್ವಾರ ಕರ್ಮ ವಿಮೋಚನಗೈದು ಶುದ್ಧೀಕರಿಸಿ ವೈಕುಂಠಾದಿ ಮುಕ್ತ ಧಾಮಗಳಲ್ಲಿ ಅಂದರೆ ಅಪವರ್ಗದಲ್ಲಿ ಇಟ್ಟು ಅವಿರ್ಭಾವ ಸ್ವರೂಪ ರೂಪವಾದ ನಿತ್ಯಾನಂದ ಸುಖವನ್ನು ನೀಡಿ ನಿರಂತರದಲ್ಲಿ ನಿರಂಜನನಾದ ಆನಂದಮಯನು ಆ ಜೀವರನ್ನು ಸಂರಕ್ಷಿಸುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.